ನಮಸ್ಕಾರ. ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂ ಮಾಡಿಸಬೇಕು ಅಂದಾಗ ಕೆಲವರು ಮೊದಲು ಕೇಳೋ ಪ್ರಶ್ನೆ ಏನಂದರೆ, ಸರ್ ನನ್ನ ಪಾಲಿಸಿ ನಂಬರ್ ಗೊತ್ತಿಲ್ಲ, ಈಗೇನು ಮಾಡೋದು? ಇದು ಕೂಡ ತುಂಬ ಜನರಿಗೆ ಬರೋ ಒಂದು ಸಮಸ್ಯೆ. ಇನ್ಸೂರೆನ್ಸ್ ಮಾಡಿಸಿದಾಗ ಪಾಲಿಸಿ ಕಾಪಿ ಕೊಡ್ತಾರೆ, ಅದರಲ್ಲಿ ಪಾಲಿಸಿ ನಂಬರ್ ಇರುತ್ತೆ. ಆದರೆ 1 ವರ್ಷ ಆದಮೇಲೆ ಆ ನಂಬರ್ ಎಲ್ಲಿದೆ ಅಂತ ಹುಡುಕೋದು ಕಷ್ಟ ಆಗುತ್ತೆ. ಮೊಬೈಲ್ ಬದಲಾಯಿಸಿರಬಹುದು, ಹಳೆಯ ವಾಟ್ಸಪ್ ಮೆಸೇಜ್ ಸಿಗದೇ ಇರಬಹುದು, ಪಾಲಿಸಿ PDF ಡಿಲೀಟ್ ಆಗಿರಬಹುದು. ಆಗ ರಿನ್ಯೂವಲ್ ಮಾಡಿಸೋಕೆ ಹೋಗುವಾಗ ಪಾಲಿಸಿ ನಂಬರ್ ಬೇಕು ಅಂತ ಅಂದುಕೊಂಡು ಅಲ್ಲೇ ನಿಂತು ಬಿಡ್ತಾರೆ. ಆದರೆ ಪಾಲಿಸಿ ನಂಬರ್ ಗೊತ್ತಿಲ್ಲ ಅಂತ ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂವಲ್ ನಿಲ್ಲಿಸಬೇಕಾಗಿಲ್ಲ. ನಿಮ್ಮ ಹತ್ತಿರ ಕಾರಿನ ನಂಬರ್ ಇದೆ ಅಲ್ವಾ, ಆ ವಾಹನದ ಡೀಟೇಲ್ಸ್ ತೆಗೆದುಕೊಂಡು ಹಿಂದಿನ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಪರಿಶೀಲನೆ ಮಾಡಬಹುದು. ಹಿಂದಿನ ಪಾಲಿಸಿ ಯಾವಾಗ ಮುಗಿಯುತ್ತೆ, ಯಾವ ಕಂಪನಿಯಲ್ಲಿ ಮಾಡಿಸಿತ್ತು, ರಿನ್ಯೂವಲ್ಗೆ ಏನು ಬೇಕು ಅನ್ನೋದನ್ನು ತಿಳಿದುಕೊಳ್ಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಪಾಲಿಸಿ ನಂಬರ್ ಸಿಗಲಿಲ್ಲ ಅಂತ ಆಮೇಲೆ ಮಾಡಿಸೋಣ ಅಂತ ದಿನ ದೂಡಬೇಡಿ. ಇವತ್ತು ಸಮಯ ಇಲ್ಲ, ನಾಳೆ ಮಾಡಿಸೋಣ ಅಂತ ಮಾಡ್ತಾ ಹೋದರೆ ಕೊನೆಗೆ ಪಾಲಿಸಿಯೇ ಎಕ್ಸ್ಪೈರ್ ಆಗಬಹುದು. ಆಮೇಲೆ ರಿನ್ಯೂವಲ್ ಮಾಡಿಸೋಕ್ಕೆ ಬೇರೆ ಪ್ರಕ್ರಿಯೆ ಬರಬಹುದು, ವಾಹನದ ಪರಿಶೀಲನೆ ಬೇಕಾಗಬಹುದು, ಸಮಯ ಕೂಡ ಹೋಗಬಹುದು. ಅದಕ್ಕಿಂತ ಪಾಲಿಸಿ ಮುಗಿಯೋದಕ್ಕಿಂತ ಮುಂಚೆನೇ ಒಮ್ಮೆ ಚೆಕ್ ಮಾಡಿಕೊಂಡು ರಿನ್ಯೂ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಕಾರಿನ ಪಾಲಿಸಿ ನಂಬರ್ ಗೊತ್ತಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಕಾರಿನ ನಂಬರ್ ಕೊಟ್ಟು ಹಿಂದಿನ ಪಾಲಿಸಿ ಡೀಟೇಲ್ಸ್ ಹುಡ್ಕೋಕೆ ನಾವು ಸಹಾಯ ಮಾಡ್ತೀವಿ. ನಿಮಗೆ ಯಾವ ಪಾಲಿಸಿ ಬೇಕು, ಯಾವ ಕವರ್ ಬೇಕು, ರಿನ್ಯೂವಲ್ ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ಹೇಳ್ಕೊಡ್ತೀವಿ. ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂ ಮಾಡಿಸಬೇಕು, ಆದರೆ ಪಾಲಿಸಿ ನಂಬರ್ ಗೊತ್ತಿಲ್ಲ. ವಿಘ್ನೇಶ್ ಇನ್ಸೂರೆನ್ಸ್ ವೆಂಚರ್ ಅವರನ್ನು ಸಂಪರ್ಕಿಸಿ 7676567844. ಇದು ನನ್ನ ಮೊಬೈಲ್ ನಂಬರ್. ಪಾಲಿಸಿ ನಂಬರ್ ಗೊತ್ತಿಲ್ಲ ಅಂತ ರಿನ್ಯೂ ಮುಂದೂಡಬೇಡಿ. ನಿಮ್ಮ ಕಾರಿನ ಇನ್ಸೂರೆನ್ಸ್ ಸಮಯಕ್ಕೆ ಸರಿಯಾಗಿ ಮಾಡಿಸ್ಕೊಳ್ಳಿ. ಧನ್ಯವಾದಗಳು.